ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಹಂಡಿಯನ್ನ ಕಸ್ಟಡಿಗೆ ಸಿಐಡಿ ಪಡ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದಕ್ಕೋಸ್ಕರ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಜಾಮೀನಿಗೋಸ್ಕರ ಈಗ ಆಲ್ರೆಡಿ ಈ ಕಿಲೇಡಿ ಕೋರ್ಟಿನ ಮೆಟ್ಲು ಹತ್ತಿರೋದು. ಹುಬ್ಬಳ್ಳಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನ ಸುಜಾತಾ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ ತೀರ್ಪಿನ ನಡುವೆನೇ ಸಿಐಡಿ ವಶಕ್ಕೆ ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಸಿಐಡಿ ಪರ ವಕೀಲರು ಕಸ್ಟಡಿ ಕೊಡುವಂತೆ ಅರ್ಜಿಯನ್ನು ಹಾಕಿದ್ದು ವಿಚಾರಣೆಗೋಸ್ಕರ ಆಕೆಯನ್ನು ತಮ್ಮ ಕಸ್ಟಡಿಗೆ ಕೋರಿಕೊಂಡಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 90% ವಿಚಾರಣೆ ಸಿಐಡಿ ಟೀಮ್ ಮುಗಿಸಿದೆ. ಇದೀಗ ಈ ಲೇಡಿ ಮಾತ್ರನೇ ಬಾಕಿ ಇರೋದು. ಸುಜಾತಾ ಹಂಡಿ ವಿಚಾರಣೆ ಮಾತ್ರನೇ ಬಾಕಿ. ಹಾಗಾಗಿ ಆಕೆಯನ್ನು ವಶಕ್ಕೆ ಪಡೆಯುವ ಸಾಧ್ಯತೆ, ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದ್ರೆ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುವ ಸಾಧ್ಯತೆ. ಅಂಡ್ ಸರ್ಕಾರಕ್ಕೆ ರಿಪೋರ್ಟ್ ಕೊಡೋದಕ್ಕೆ ಕೂಡ ಸಿಐಡಿಗೆ ಅನುಕೂಲ ಆಗುತ್ತೆ. ಹೀಗಾಗಿ ಸುಜಾತಾ ಹಂಡಿಯನ್ನ ಸಿಐಡಿ ವಶಕ್ಕೆ ಪಡೆಯೋಕೆ ಮುಂದಾಗಿರೋದು. ಇದೇ 5ನೇ ತಾರೀಕು ಸುಜಾತಾ ಹಂಡಿಯನ್ನ ಕೇಶವಾಪುರ ಪೊಲೀಸರು ಬಂಧಿಸಿದ್ರು. ಆ ಬಂಧನ ಮಾಡುವ ಸಂದರ್ಭದಲ್ಲಿ ಒಂದು ದೊಡ್ಡ ಹೈ ಡ್ರಾಮಾ ಆಗಿತ್ತು. ವಿಶ್ವದಾದ್ಯಂತ, ದೇಶದಾದ್ಯಂತ ಬಹಳ ದೊಡ್ಡ ಸುದ್ದಿಯಾಗಿದ್ದಂತಹ ವಿವಸ್ತ್ರ ಪ್ರಕರಣ ಇದು. ಅಂಡ್ ಘಟನೆಯ ಸತ್ಯಾಸತ್ಯತೆಯನ್ನ ಸಿಐಡಿ ಅವರು ತನಿಖೆ ಮಾಡಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಡಬೇಕಂತ ಗೃಹ ಸಚಿವರು ಹೇಳಿದ್ರು. ಅಂಡ್ ಅದಾದ ಬಳಿಕನೇ ಯಾರು ತಪ್ಪಿತಸ್ಥರು, ಘಟನೆಯಲ್ಲಿ ಯಾರು ನಿರ್ಲಕ್ಷ್ಯ ಎಲ್ಲವನ್ನು ಪರಿಗಣಿಸೋದಕ್ಕೆ ಸಾಧ್ಯ ಅಂತ ಹೇಳಲಾಗಿತ್ತು. ಹಾಗಾಗಿ ಈ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿದೆ. ಅಂಡ್ ಪೊಲೀಸರು ಇಲ್ಲಿ ಆಕೆಯನ್ನು ವಿವಸ್ತ್ರಗೊಳಿಸಿಲ್ಲ, ಬದಲಾಗಿ ಆಕೆಯೇ ವಿವಸ್ತ್ರಳಾದ್ಲು ಅನ್ನುವಂಥದ್ದು ಇನ್ಸಿಡೆಂಟ್ ಆದಾಗಿನಿಂದ ಪೊಲೀಸ್ ಅಧಿಕಾರಿಗಳಿಂದಾನೂ ಬರ್ತಿರುವಂಥ ಮಾತು. ಅಂಡ್ ಅದನ್ನೇ ಗೃಹ ಸಚಿವರು ಕೂಡ ಕನ್ವೆ ಮಾಡಿದ್ರು. ಬಟ್ ಇದೀಗ ಈ ಪ್ರಕರಣದ ಸತ್ಯಾಸತ್ಯತೆಗೋಸ್ಕರ ಸಿಐಡಿ ಏನು ಪ್ರಕರಣವನ್ನು ವಿಚಾರಣೆ ಕೈಗೆತ್ಕೊಂಡಿದೆ, ಅದರಲ್ಲಿ ಬಾಕಿ ಇರೋದು ಈಕೆಯ ವಿಚಾರಣೆ ಮಾತ್ರ. ಹಾಗಾಗಿ ತಮ್ಮ ಕಸ್ಟಡಿಗೆ ಆಕೆಯನ್ನ ಪಡೆದುಕೊಳ್ಳೋದಕ್ಕೆ ಸಿಐಡಿ ಅರ್ಜಿಯನ್ನು ಹಾಕಿದೆ.